ಕೆಂಪು ಬಣ್ಣದ ಸುಂದರಿ ಈಗ ಪ್ರತಿಯೊಬ್ಬರಿಗೂ ಕೂಡ ಬೇಕು. ಆದರೆ ಒಂದು ದುರಂತ ಏನು ಅಂತಂದ್ರೆ ಯಾರಿಗೂ ಕೂಡ ಆಕೆ ಸಿಗ್ತಾ ಇಲ್ಲ. ಈಗ LPG ಗ್ಯಾಸ್ ಗೊಂದಲ ಏರ್ಪಟ್ಟಿರೋದ್ರಿಂದ ಹೋಟೆಲ್ಗಳಿಗೆ ಟ್ರಬಲ್ ಹೆಚ್ಚಾಗಿದೆ. ಇಡ್ಲಿ ಬೇಯಿಸೋಕೆ ಬಾಯ್ಲರ್ಗಳ ಮೊರೆ ಹೋಗಿದ್ದಾವೆ ಹೋಟೆಲ್ಗಳು. ಬೆಂಗಳೂರಿನ ನಿಸರ್ಗ ಹೋಟೆಲ್ನಲ್ಲಿ ಬಾಯ್ಲರ್ನಲ್ಲಿ ಇಡ್ಲಿ ತಯಾರು ಮಾಡಲಾಗಿದೆ. KR ಸರ್ಕಲ್ನ ನಿಸರ್ಗ ಹೋಟೆಲ್ ಬಹುಶಃ ಆ ಒಂದು ರೋಡ್ನಲ್ಲಿ ಪಾಸ್ ಆಗುವಂತಹ ಪ್ರತಿಯೊಬ್ಬರು ಕೂಡ ಗಮನಿಸಿರ್ತೀರಿ. ಇಡ್ಲಿಗೆ ಫೇಮಸ್ ಆಗಿರುವಂತಹ ಹೋಟೆಲ್. ಆದರೆ ಈಗ ಇಡ್ಲಿಯನ್ನ ಬೇಯಿಸೋಕೆ ಹೋಟೆಲ್ನ ಸಿಬ್ಬಂದಿ ಬಾಯ್ಲರ್ ಮೊರೆ ಹೋಗಿದ್ದಾರೆ. ಸಿಲಿಂಡರ್ ಅಭಾವವನ್ನು ತಪ್ಪಿಸಲು ಮಾಲೀಕರು ಒಂದು ಆಲ್ಟರ್ನೇಟಿವ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ದೋಸೆ ಸಿಗೋ ಟೈಮ್ನಲ್ಲೂ ಕೂಡ ಲಿಮಿಟ್ ಮಾಡಿದ್ದಾರೆ ಹೋಟೆಲ್ನ ಸಿಬ್ಬಂದಿ. ಬೆಳಗ್ಗೆ 7ರಿಂದ ರಾತ್ರಿ 7ರವರೆಗೂ ಕೂಡ ಇಡ್ಲಿ ಹಾಗೂ ದೋಸೆ ಸಿಗ್ತಾ ಇತ್ತು. ಈಗ ಗ್ಯಾಸ್ ಇಲ್ಲದೆ ಬೆಳಗ್ಗೆ 9ರಿಂದ ಸಂಜೆ 4 ಗಂಟೆವರೆಗೆ ಮಾತ್ರ ದೋಸೆ ನಿಮಗೋಸ್ಕರ ನಿಸರ್ಗ ಹೋಟೆಲ್ನಲ್ಲಿ ಲಭ್ಯ. ಜೊತೆಗೆ ಚೈನೀಸ್ ಹಾಗೂ ನಾರ್ತ್ ಇಂಡಿಯನ್ ಮೆನು ಕೂಡ ಈಗ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಲಾಗಿದೆ. ಸೊ ಯಾವ ಹೋಟೆಲ್ಗಳು ತಮ್ಮ ಸಿಗ್ನೇಚರ್ ಡಿಶ್ಗಳನ್ನು ಮಾರಾಟ ಮಾಡ್ತಾ ಇದ್ವೋ, ಫಾರ್ ಎಕ್ಸಾಂಪಲ್ ಈಗ KR ರೋಡ್ನಲ್ಲಿರುವಂಥ ಸುಪ್ರಸಿದ್ಧ ನಿಸರ್ಗ ಹೋಟೆಲ್. ಸೊ ಇಲ್ಲಿ ಇಡ್ಲಿ ದೋಸೆ ಫೇಮಸ್ ಖಾದ್ಯಗಳು. ಸೊ ಹೀಗಾಗಿ ಆ ಒಂದು ಖಾದ್ಯಗಳನ್ನು ನಂಬಿ ಬರುವಂಥ ಗ್ರಾಹಕರಿಗೆ ಹಿಂಗಾದರೂ ಮಾಡಿ ಕೊಡಬೇಕು ಅಂತ ಹೇಳಿ ಒಂದು ಶತಪ್ರಯತ್ನವನ್ನು ಮಾಡಿ ಒಂದು ಆಲ್ಟರ್ನೇಟಿವ್ ಪ್ಲಾನಿಂಗ್ ಅನ್ನು ಮಾಡಿಕೊಂಡು ಬಾಯ್ಲರ್ಗಳಿಂದ ಇಡ್ಲಿ ಬೇಯಿಸ್ತಿದ್ದಾರೆ. ಇನ್ನು ದೋಸೆ ಸಿಗುವಂಥ ಟೈಮನ್ನು ಕೂಡ ಲಿಮಿಟ್ ಮಾಡ್ತಿದ್ದಾರೆ. ಸೊ ಈ ಒಂದು ಫೇಮಸ್ ಹೋಟೆಲ್ನಿಂದ ನಮ್ಮ ಕರೆಸ್ಪಾಂಡೆಂಟ್ ಚಂದನಾ ಶೆಟ್ಟಿ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಬೆಂಗಳೂರಿಗೂ ತಟ್ಟಿದೆ. ಒಂದ್ ರೀತಿ ಕಮರ್ಷಿಯಲ್ ಸಿಲಿಂಡರ್ ಅಭಾವದಿಂದ ಹೋಟೆಲ್ಗಳ ಸ್ಥಿತಿಯಲ್ಲೂ ಕೂಡ ಆತಂಕ ಸೃಷ್ಟಿಯಾಗಿರುವಂತದ್ದು. ಹಾಗಾದ್ರೆ ನಿಜಕ್ಕೂ ಬೆಂಗಳೂರಿನ ಹೋಟೆಲ್ಗಳ ಪರಿಸ್ಥಿತಿ ಹೇಗಿದೆ? ಎಲ್ಲ ಐಟಮ್ಗಳು ಸಿಗ್ತಾ ಇದೆಯಾ? ಸಿಗ್ತಾ ಇದ್ರು ಏನೆಲ್ಲ ಸಿಗ್ತಾ ಇದೆ ಸದ್ಯ ನೋಡೋಣ. ನಾನೀಗ KR ಸರ್ಕಲ್ ನಲ್ಲಿರುವಂತ ನಿಸರ್ಗ ಗ್ರ್ಯಾಂಡ್ ಹೋಟೆಲ್ ನಲ್ಲಿ ಇದ್ದೀನಿ. ಇಲ್ಲಿನ ಪರಿಸ್ಥಿತಿ ಹೇಗಿದೆ ಬನ್ನಿ ನೋಡ್ಕೊಂಡ್ ಬರೋಣ. ಮ್ಯಾಮ್ ಎಲ್ಲ ಇದೆಯಾ? ಏನ್ ಅವೈಲಬಲ್ ಇದೆ? ಇಡ್ಲಿ ಕೊಡಿ ಒಂದ್ ಪ್ಲೇಟು. ಥ್ಯಾಂಕ್ ಯು. ಸದ್ಯ ನಾನೀಗ ಈ ಹೋಟೆಲ್ ನಲ್ಲಿ ಇಡ್ಲಿನ ಆರ್ಡರ್ ಮಾಡಿದ್ದೀನಿ. ಇದು ಇಡ್ಲಿಗೆ ಫೇಮಸ್ ಆಗಿರುವಂತಹ ಹೋಟೆಲ್. ಅಂದ್ರೆ ಮೆನು ನಲ್ಲಿರೋ ಎಲ್ಲಾ ಐಟಮ್ಗಳು ಇಲ್ಲಿ ಸಿಗ್ತಾ ಇಲ್ಲ. ಕೆಲವೊಂದಿಷ್ಟು ಐಟಮ್ಗಳನ್ನ ಕಟ್ ಮಾಡಿದ್ದಾರೆ. ಮತ್ತೊಂದು ಪ್ರಮುಖ ವಿಚಾರ ಏನಂದ್ರೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಇಲ್ಲಿ ಇಡ್ಲಿ ದೋಸೆ ಅವೈಲಬಲ್ ಇರ್ತಾ ಇತ್ತು. ಆದ್ರೆ ಈಗ ಸಿಲಿಂಡರ್ ಅಭಾವದಿಂದ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಮಾತ್ರ ಅವೈಲಬಲ್ ಇರುತ್ತೆ ಅಂತ ಮಾಲೀಕರು ಹೇಳ್ತಾ ಇದ್ರು. ಅಂದ್ರೆ ಗ್ರಾಹಕರಿಗೂ ಕೂಡ ಯಾವುದೇ ನಿರಾಸೆ ಆಗಬಾರ್ದು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈ ಒಂದು ಕ್ರಮಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಹೋಟೆಲ್ಗಳು ಕೆಲವೊಂದಿಷ್ಟು ಆಲ್ಟರ್ನೇಟ್ ಪ್ಲಾನ್ಸ್ ಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇಡ್ಲಿಯನ್ನ ಬೇಯಿಸೋದಕ್ಕೆ ಎಲೆಕ್ಟ್ರಿಕ್ ಬಾಯ್ಲರ್ ಗಳ ಮೊರೆ ಹೋಗಿದ್ದಾರೆ. ಅಂದ್ರೆ ಸಿಲಿಂಡರ್ ಅನ್ನ ಹೇಗೆಲ್ಲ ಉಳಿಸಬಹುದು ಅನ್ನೋ ನಿಟ್ಟಿನಲ್ಲಿ ಎಲೆಕ್ಟ್ರಿಕ್ ಬಾಯ್ಲರ್ ಗಳ ಮುಖಾಂತರ ಇಡ್ಲಿಯನ್ನ ಬೇಯಿಸುವಂತ ಕೆಲಸಕ್ಕೆ ಮೊರೆ ಹೋಗಿರುವಂತದ್ದು. ಅಂದ್ರೆ ಇದು ಹೋಟೆಲ್ ಮಾಲೀಕರು ಹೇಳೋ ಪ್ರಕಾರ ನಿಜಕ್ಕೂ ಇದು ಒಂದ್ ರೀತಿ ಒಳ್ಳೆ ಒಂದು ಪ್ರಯೋಗ ಅಂತಾನೆ ಹೇಳ್ಬೋದು. ಕಮರ್ಷಿಯಲ್ ಸಿಲಿಂಡರ್ ಯಾವಾಗ ಬರುತ್ತೆ ಅನ್ನೋದು ಈಗಲೂ ಕೂಡ ಪ್ರಶ್ನಾರ್ಥಕವಾಗಿದೆ. ಹಾಗಾದ್ರೆ ಹೋಟೆಲ್ ಅನ್ನ ನಡೆಸಲೇಬೇಕು, ಸಿಬ್ಬಂದಿನ ಸಂಬಳ ಕೊಡ್ಲೇಬೇಕು. ಈ ನಿಟ್ಟಿನಲ್ಲಿ ಹೋಟೆಲ್ ಮಾಲೀಕರು ಎಲೆಕ್ಟ್ರಿಕ್ ಬಾಯ್ಲರ್ ಗಳ ಮೊರೆ ಹೋಗ್ತಾ ಇರುವಂತದ್ದು. ಅಂದ್ರೆ ಈ ಎಲೆಕ್ಟ್ರಿಕ್ ಬಾಯ್ಲರ್ ಗಳನ್ನ ಉಪಯೋಗ ಮಾಡಿಕೊಂಡು ಇಡ್ಲಿಯನ್ನ ಬೇಯಿಸುವಂತ ಕೆಲಸ ಮಾಡ್ತಾ ಇರುವಂತದ್ದು. ಅಂದ್ರೆ ಗ್ರಾಹಕರಿಗೂ ಕೂಡ ನಿರಾಸೆ ಆಗಬಾರದು. ಅಂದ್ರೆ ಸಿಲಿಂಡರ್ ಅಭಾವ ಇದೆ. ಈ ಸಮಸ್ಯೆಯಲ್ಲಿ ಈ ಒಂದು ಆಲ್ಟರ್ನೇಟ್ ಪ್ಲಾನ್ ಅನ್ನ ಹೋಟೆಲ್ ಮಾಲೀಕರು ಅಂದ್ರೆ ಹುಡ್ಕೊಂಡಿರುವಂತದ್ದು. ಇದು ನಿಜಕ್ಕೂ ಒಂದ್ ರೀತಿಯಾದಂತ ಶ್ಲಾಘನೀಯ ಒಂದು ಪ್ಲಾನ್ ಅಂತಾನೆ ಹೇಳ್ಬೋದು. ಇದರಿಂದ ಗ್ರಾಹಕರಿಗೂ ನಿರಾಸೆ ಆಗಲ್ಲ, ಹೋಟೆಲ್ ಕೂಡ ನಡೆಯುತ್ತೆ. ಈ ರೀತಿಯಾದಂತ ಒಂದು ಪ್ಲಾನ್ ಮಾಡ್ಕೊಂಡಿರುವಂತದ್ದು ಈ ಹೋಟೆಲ್ ನಲ್ಲಿ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನೋಡಿ, ಒಂದು ಕಮರ್ಷಿಯಲ್ ಗ್ಯಾಸ್ ಫಿಲ್ಲಿಂಗಿನ ಸ್ಟಾಪ್ ಮಾಡಿದ ನಂತರ ನಮಗೆ ಬಹಳ ಒಂದು ತೊಂದರೆ ಆಗಿದೆ. ಜೊತೆಗೆ ನಮ್ಮ ಸರ್ಕಾರನೂ ಈಗ ಯಾವುದೇ ಒಂದು ಕಮರ್ಷಿಯಲ್ ಸಿಲಿಂಡರ್ ಕೊಡೋಕ್ಕಾಗಲ್ಲ. ಈ ಪರಿಸ್ಥಿತಿಯಲ್ಲಿ ನಾವು ಬರೀ ಡೊಮೆಸ್ಟಿಕ್ ಮಾತ್ರ ಫೋಕಸ್ ಮಾಡ್ತೀವಿ ಅಂತ ಹೇಳಿದ ಮೇಲೆ ನಾವು ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ಕೋಬೇಕು. ಸರ್ಕಾರಗಳನ್ನೇ ನಂಬ್ಕೊಂಡು ಕೂತ್ಕೊಂಡು ಅವರಿಗೆ ನಾವು ಬೈತಾ ಕೂತ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲ. ಈ ರೀತಿಯಾಗಿ ನಾವು ಯೋಚನೆ ಮಾಡಿದಾಗ ಒಂದು ಪರ್ಯಾಯವಾಗಿ ಏನೇನು ಮಾಡ್ಬೋದು ಅಂತ ಒಂದು ಎಲೆಕ್ಟ್ರಿಕಲ್ ಬಾಯ್ಲರ್ನ ಒಂದು ಇಂಟ್ರೊಡ್ಯೂಸ್ ಮಾಡಿದ್ವಿ. ಇದು ಒಂದು ತುಂಬ ಒಂದು ಚೆನ್ನಾಗಿದೆ. ಮತ್ತು ಜೊತೆಗೆ ಏನಾಗುತ್ತೆ, ರೆಗ್ಯುಲರ್ ನಮ್ಮ ಏನು ದಿನನಿತ್ಯ ನಾವು ಬಾಯ್ಲರ್ ಯೂಸ್ ಮಾಡ್ತಾ ಇದ್ದು ಬೆಳಿಗ್ಗೆ 6 ಗಂಟೆಗೆ ಹಚ್ಚಿದ್ರೆ ರಾತ್ರಿ 8ವರೆಗೆ ಅದು ರನ್ ಆಗಲೇಬೇಕು. ಪ್ರತಿನಿತ್ಯ ನಾವು ಬಿಸಿ ಪದಾರ್ಥಗಳು, ಸಾಂಬಾರು ಮತ್ತೊಂದು ಕೊಡೋದು ಆ ಬಾಯ್ಲರಿಂದಾನೆ.
ಅದು ನಮಗೆ ಪ್ರತಿನಿತ್ಯ 1.25 ಸಿಲಿಂಡರ್ ನಮಗೆ ಅದು ಬೇಕಾಗುತ್ತೆ. ಅದನ್ನು ಸೇವ್ ಮಾಡ್ಬೋದು. ಆ 1.25 ಸಿಲಿಂಡರ್ ಅಂದರೆ ಕಾಸ್ಟು ಒಂದು 2,800 ಅಲ್ಲಿವರೆಗೆ ನಮಗೊಂದು ಕಾಸ್ಟ್ ಬೀಳುತ್ತೆ. ಈ ಎಲೆಕ್ಟ್ರಿಕಲ್ ಬಾಯ್ಲರ್ನ ನಮ್ಮ ಒಂದು ಗೇಜ್ 16 ಅಂತ ಒಂದು ಸಂಸ್ಥೆಯವ್ರ ಜೊತೆ ನಮ್ಮ ಕಿಚನ್ ಇಕ್ವಿಪ್ಮೆಂಟ್ ಕೊಡ್ತಾರೆ. ಅವ್ರ ಹತ್ರ ಒಂದು ಚರ್ಚೆ ಮಾಡಿದಾಗ ಪರ್ಯಾಯವಾಗಿ ಏನು ಮಾಡ್ಬೋದು ಅಂತ ಹೇಳಿದಾಗ ಈ ರೀತಿಯಾದ ಒಂದು ಬಾಯ್ಲರ್ನ ಮಾಡಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ರವಾ ಇಡ್ಲಿ, ತಟ್ಟೆ ಇಡ್ಲಿ ಎಲ್ಲ ಬೇಯಿಸ್ಬೋದು. ಆಮೇಲೆ ಏನು ನಾವು ಅನ್ನ ಮಾಡ್ಬೇಕಾದ್ರೆ ಒಂದು ಬಿಸಿನೀರು ಪದಾರ್ಥಗಳನ್ನು ಬಿಸಿ ಹಾಟ್ ಸ್ಟೀಮ್ ಯೂಸ್ ಮಾಡಿ ಬಿಸಿನೀರು ರೆಡಿ ಮಾಡ್ಕೋಬೋದು. ಮತ್ತು ಆಹಾರ ಪದಾರ್ಥ ರಾತ್ರಿ 8:30ವರೆಗೆ ಬಿಸಿ ಕೊಡ್ಬೋದು. ಏನಾಗುತ್ತೆ ಇಂಥ ಒಂದು ಗ್ಯಾಸು ಸಿಗದೇ ಇರೋ ಸಂದರ್ಭದಲ್ಲಿ ಇದು ಅತ್ಯಂತ ಉಪಯೋಗಕಾರಿಯಾಗಿದೆ. ತುಂಬ ಹೋಟ್ಲುಗಳು ಈ ರೀತಿ ಕ್ಲೋಸ್ ಮಾಡ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಪರ್ಯಾಯ ಯೋಚನೆ ಮಾಡಿ ಇಂಡಕ್ಷನ್ ಸ್ಟವ್ ಬಂದಿದೆ, ಕಾಫಿ ಟೀ ಮಾಡಲಿಕ್ಕೆ ಅಲ್ಲೊಂದು ಅರ್ಧ ಸಿಲಿಂಡರ್ ನಾವು ಪ್ರತಿನಿತ್ಯ ಉಳಿಸ್ಬೋದು. ಕಾಫಿ ಟೀಗೆ ಆ್ಯಕ್ಚುಲಿ ಬೆಳಗ್ಗೆಯಿಂದ ಸಂಜೆವರೆಗೆ ಕಾಫಿ ಟೀ ಕೊಡಲೇಬೇಕು. ಒಂದು ಅರ್ಧ ಸಿಲಿಂಡರ್ ನಮ್ಗೆ ಅಲ್ಲಿ ಖರ್ಚಾಗುತ್ತೆ. ಆವಾಗ ಇಂಡಕ್ಷನ್ ಸ್ಟವ್ 2 ಇಟ್ಕೊಂಡ್ಬಿಟ್ಟು ಬರೀ ಹಾಲು ಬಿಸಿ ಮಾಡ್ಲಿಕ್ಕೆ ಮಾತ್ರ ನೀವು ಗ್ಯಾಸನ್ನು ಬಳಕೆ ಮಾಡಿಕೊಂಡು ಮತ್ತೆ ಕಂಟಿನ್ಯೂಯೇಷನ್ ಅದರಲ್ಲಿ ಮಾಡ್ಬೋದು. ಆವಾಗ ಒಂದಿಷ್ಟು ನಿಮಗೆ ಗ್ಯಾಸ್ ಸೇವ್ ಆಗುತ್ತೆ. ಈಗ ಉದಾಹರಣೆಗೆ ನಾನೇ ಈಗ 5 ಸಿಲಿಂಡರ್ ಯೂಸ್ ಮಾಡುವಲ್ಲಿ ನನಗೊಂದು 2 ಸಿಲಿಂಡರ್ ಸೇವ್ ಆಯಿತು ಈ ಒಂದು ಎಲೆಕ್ಟ್ರಿಕಲ್ ಬಾಯ್ಲರಿಂದ. 1/4 ಪ್ಲಸ್ ಒಂದು ಅರ್ಧ ಅಲ್ಲಿ ಅಂದರೆ ಒಂದು 2 ಸಿಲಿಂಡರ್ ನಾವು ಸೇವ್ ಮಾಡಿದ್ವಿ. ಇನ್ನೊಂದು ಸಿಲಿಂಡರ್ ಯಾವ ರೀತಿ, ಈಗ ದೋಸೆ ಒಲೆ ಬೆಳಿಗ್ಗೆ 9 ಗಂಟೆಗೆ ನಾವು ಆನ್ ಮಾಡ್ತಾ ಇದ್ವಿ. ಮುಂಚೆ ಒಂದು 7 ಗಂಟೆಗೆ ಆನ್ ಮಾಡಬೇಕಿತ್ತು. ದೋಸೆ 7 ಗಂಟೆಗೆ ಕೊಡ್ಬೇಕಾದ್ರೆ 6:30ಗೆ ನಾವು ಆನ್ ಮಾಡಬೇಕು. ಇಲ್ಲ ಅಂದರೆ ನಮಗೆ ಕಾವು ಬರಲ್ಲ. ಆದ್ದರಿಂದ ಈಗ 9 ಗಂಟೆಗೆ ಆನ್ ಮಾಡಿಬಿಟ್ಟು ಮಧ್ಯಾಹ್ನ 1 ಗಂಟೆಗೆ ಕ್ಲೋಸ್ ಮಾಡ್ತಾ ಇದ್ವಿ. ಜೊತೆಗೆ 4 ಗಂಟೆಯಿಂದ ಮತ್ತೆ 8:30ವರೆಗೆ ದೋಸೆ ಕೊಡ್ತಾ ಇದೀವಿ. ಅಂದರೆ ಗ್ರಾಹಕರಿಗೂ ನಿರಾಶೆ ಆಗಬಾರ್ದು ದೋಸೆ ಇಲ್ಲ ಅಂತೇಳಿ. ಜೊತೆಗೆ ಒಂದಿಷ್ಟು ಟೈಮಿಂಗ್ಸ್ ಮಾಡಿ ಆ ಟೈಮಿಂಗಲ್ಲಿ ದೋಸೆ ಕೊಡುವಂಥ ವ್ಯವಸ್ಥೆ ಮಾಡಿದ್ವಿ. ಅದೇ ಈಗ ನಾವು 1, 2, 3 ಈ ರೀತಿಯಾಗಿ 1 ಸಿಲಿಂಡರ್ ಒಬ್ಬರು ಪ್ರೈವೇಟ್ ಅವ್ರ ಹತ್ರ ತೊಗೊಂಡಿವಿ. 2 ಸಿಲಿಂಡರ್ ಈ ಗೌರ್ಮೆಂಟ್ನವ್ರು 3 ದಿವಸ ಆದಮೇಲೆ ಸರ್ 2 ಸಿಲಿಂಡರ್ ಕೊಟ್ಟಿದ್ದಾರೆ, ನಮಗೆ ಪ್ರತಿನಿತ್ಯ 5 ಸಿಲಿಂಡರ್ ಬೇಕು ಅಂಥದ್ರಲ್ಲಿ 2 ಸಿಲಿಂಡರ್ ನಾವು ಕಟ್ ಆಫ್ ಮಾಡಿ ಈ ರೀತಿಯಾಗಿ ಒಂದು ಎಲೆಕ್ಟ್ರಿಕಲ್ ಬಾಯ್ಲರ್ ಹಾಕ್ಕೊಂಡು ಸೇವ್ ಮಾಡಿದ್ವಿ. ಮತ್ತು ಒಂದು 3 ಸಿಲಿಂಡರ್ ಬೇಕು ಅಥವಾ ಇನ್ನೊಂದು 2.5 ಸಿಲಿಂಡರ್ ಬೇಕಾಗುತ್ತೆ. ಈ ರೀತಿ ಕಮರ್ಷಿಯಲ್ಲು ಈ ಪ್ರೈವೇಟ್ ಏಜೆನ್ಸಿಯವ್ರ ಹತ್ರ 1 ಸಿಲಿಂಡರ್ ಕೊಡ್ತಾರೆ. ನಾವು 5 ಕೇಳಿದ್ರೆ 1 ಕೊಡ್ತಾರೆ. ಆ ಥರ ಒಂದು ನೀವು ಗ್ಯಾಸಿನ ಅಭಾವ ಇರೋದ್ರಿಂದ ಈ ರೀತಿಯಾಗಿ ಒಂದು ಪರ್ಯಾಯ ಆಲೋಚನೆ ಮಾಡಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೆ ಅಂತ ನೋಡಿ. ಖಂಡಿತವಾಗಿ ಇನ್ನು ಇದು ಏನು ಈಗ ನಿನ್ನೆ ಬಾಂಬೆಯಿಂದ ನಮಗೆ ಇದು ಬಂತು, ಮುಂಬೈಗೆ ಬಂದು ಇಳಿದೆ ಶಿಪ್ ಅಂದರೂ ನಿಮ್ಗೆ ಹಾರ್ಮೋಜಿಂದ ಇಲ್ಲಿಗೆ ಬರಲಿಕ್ಕೆ 7 ಡೇಸ್ ಬೇಕು. ಯಾಕೆ ಏರ್ ಲಿಫ್ಟ್ ಮಾಡೋಕ್ಕಾಗಲ್ಲ. ಯಾವುದೇ ಒಂದು ನಿಮ್ಮ ಕ್ರೂಡ್ ಆಯಿಲ್ನ ಏರ್ ಲಿಫ್ಟ್ ಮಾಡಿ ತರುವಂತಿದ್ರು ಇಷ್ಟೊತ್ತಿಗೆ ತಂದುಬಿಡ್ತಿದ್ರು. ಅದು ನಿಮ್ಮ ಶಿಪ್ ಥ್ರೂನೇ ಬರಬೇಕು. 8 ದಿವಸ ಅಲ್ಲಿಗೆ ಬೇಕು. ಆಮೇಲೆ ಮುಂಬೈ ಟು ಮಂಗಳೂರು ಬರ್ಬೇಕಾದ್ರೆ 3 ಡೇಸ್ ಬೇಕು. ಅದು ನೀವು ಶಿಪ್ಪಲ್ಲೇ ಬರಬೇಕು. ಅಲ್ಲಿಂದ ನಿಮಗೆ ನಮ್ಮ ಪ್ಲ್ಯಾಂಟಿಗೆ ಬಂದು ಅಲ್ಲಿ ಪೆಟ್ರೋಲು, ಕ್ರೂಡ್ ಆಯಿಲ್, ಪೆಟ್ರೋಲು, ಡೀಸೆಲ್ ಕನ್ವರ್ಟ್ ಆಗಿ ಗ್ಯಾಸು ಫಿಲ್ ಆಗ್ಬೇಕಾದ್ರೆ ಮಿನಿಮಮ್ 3 ದಿವಸ ಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.